ಮೋಸ್ಟ್ಲಿ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಇರ್ಬೇಕು ಸರ್. ಹ್ಮ್. ಟಯರ್ಡು ಗ್ಲೂಕೋಸ್ ಹಾಕ್ದಿರ ಇರೋ 1 ವೀಕ್ ಒಂದ್ಸರಿ ಸರ್ ಒಂಥರ ದೇವಸ್ಥಾನಕ್ಕೆ ಹೋಗಿ ಬರೋ ತರ ಆಗ್ಬಿಟ್ಟಿತ್ತು ಸರ್ ಗುಣಮ್ಮ ಹಾಸ್ಪಿಟ್ಲ್ಗೆ. ಓಕೆ. ಮೊನ್ನೆ ಫ್ಯಾಮಿಲಿ ಮ್ಯಾಮ್ ಬಂದು, ಓ ಸ್ಲಿಮ್ ಆಗಿರೋದಕ್ಕೆ ಹಾಸ್ಪಿಟ್ಲ್ ಕಡೆ ಬಂದಿಲ್ಲ ಅಂತ ಕೇಳಿದ್ರು. ಹ್ಮ್. ಹೌದು ಮ್ಯಾಮ್ ಅಂತಂದೆ, ನಗದ್ರು ಸರ್. ಮೈಗ್ರೇನ್ ತಲೆನೋವಿತ್ತು ಮ್ಯಾಮ್, ಇವಾಗ ನನ್ಗೆ ಅದ್ ಮೈಗ್ರೇನೇ ಇಲ್ಲ. ಊಟ ನೀರು ಎಲ್ಲಾದ್ರನಿಂದಾನೇ ಇರ್ಬೋದೇನೋ. ಪೀರಿಯಡ್ ಎಲ್ಲ ರೆಗ್ಯುಲರ್ ಇತ್ತಾ ಮೊದ್ಲೆ? ಫಸ್ಟ್ ರೆಗ್ಯುಲರ್ ಇರ್ಲಿಲ್ಲ ಸರ್, 5 ಮಂತ್ 6 ಮಂತ್ ಆ ತರ ಕೂಡ ಆಯ್ತು ಸರ್. ಇವಾಗ ಹಾ. ಮಂತ್ಲಿ ಕರೆಕ್ಟ್ ಆಗಿ ಆಗುತ್ತೆ ಸರ್, ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಲೋ BP ಇತ್ತು ಸರ್ ಅವಾಗ, ಇವಾಗಿಲ್ಲ. ಈಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ರಿ ವೆಯ್ಟ್? 78 ಇದೆ ಸರ್, ಇವಾಗ 60 ಸರ್. ಸೂಪರ್. ಆಲ್ಮೋಸ್ಟ್ 18 kg ಕಡಿಮೆ ಮಾಡಿದ್ರಾ? ಹಾ ಸರ್, ಆಯ್ತು ಎಲ್ಲಾರು ಸ್ಟಾರ್ಟ್ ಮಾಡಿ. ಶಾಕ್ ಸರ್. ಊಟದ್ನಿಂದ ಅಂದ್ರೆ ಯಾರು ನಂಬುತ್ತಾನೆ ಇಲ್ಲ ಸರ್. ಅಲ್ಲ ನಾವು ಫಸ್ಟ್ ಸ್ಟಾರ್ಟಿಂಗ್ ನಂಬಿರ್ಲಿಲ್ಲ ಸರ್. ಸಿರಿಲ್ಲ ಮ್ಯಾಮ್, ಊಟದ್ನಿಂದ ಸಣ್ಣ ಆಯ್ತಾರ ಅದೇ ತರ ಓಕೆ. ಇತ್ತು ಮೈಂಡ್. ಅನ್ಕೊಂಡಿದ್ದಕ್ಕಿಂತ ಇನ್ನ ಸ್ಲಿಮ್ ಆಗಿದೀನಿ, ಚೆನ್ನಾಗೂ ಇದೀನಿ. ದೇನಿ ಫುಡ್ ತಮಿಳ್ನಾಡು ತಾನೇ ಬರುತ್ತೆ ಅದೇನೋ ದೇನಿ? ತಮಿಳ್ನಾಡು ಸರ್, ಆದ್ರೆ ಬೇಸಿಕ್ ಇಲ್ಲಿ ಒಂದ್ ಸ್ವಲ್ಪ ದೂರ ಹೊಸೂರ್ವರ್ಗೂ ಆಲ್ಮೋಸ್ಟ್ ಕನ್ನಡ ಮಾತಾಡೋರು ಚೆನ್ನಾಗೆ ಮಾತಾಡ್ತಾರೆ ಸರ್. ಹೌದಾ? ಓಕೆ. ಅಂದ್ರೆ ಎಲ್ಲಾ ಲ್ಯಾಂಗ್ವೇಜ್ ಬರುತ್ತೆ ಆ ಕಡೆ ಬಾರ್ಡರ್ ಅಲ್ಲಿ ಇರೋರಿಗೆ, ಅಂದ್ರೆ ತಮಿಳು ತೆಲುಗು? ನಮ್ಗೆ ತಮಿಳು ಬರುತ್ತೆ, ತೆಲುಗು ಬರುತ್ತೆ, ಕನ್ನಡನು ಮೂರು ಮ್ಯಾನೇಜ್ ಮಾಡ್ಕೊಂತೀವಿ. ಸೂಪರ್. ನೋಡಿ, ತಮಿಳ್ನಾಡಿಂದ ನಮ್ಮ ವೆಯ್ಟ್ ಲಾಸ್ ಪ್ರೋಗ್ರಾಮಿಗೆ ಜಾಯ್ನ್ ಆಗಿ ಸರ್ 18. ನೋಡಿದ್ದು ಒಂದೇ ಡೇಸ್ ಅಲ್ಲಿ ನಾನು ಕನ್ಫರ್ಮ್ ಮಾಡ್ಕೊಂಡು, ಒಂದೇ ಡೇಸ್ ನೋಡಿ ನಿಮ್ದು ಸ್ಕ್ರೋಲ್ ಮಾಡ್ಬೇಕಾದ್ರೆ ಇನ್ಸ್ಟಾದಲ್ಲಿ ಅವತ್ತೇ ಫಸ್ಟ್ ನೋಡಿದ್ದು. ಹೌದಾ? ತುಂಬಾ ಜನ ಫಸ್ಟ್ ತುಂಬಾ ವರ್ಷಾನ್ಗಟ್ಲೆ ನೋಡಿ ಡಿಸಿಷನ್ ತಗೋತಾರೆ, ನೀವು ಫಸ್ಟ್ ದಿನಾನೇ ಡಿಸಿಷನ್ ತಗೋಬಿಟ್ರಾ? ಫಸ್ಟ್ ದಿನನೇ ಅದ್ರಲ್ಲಿ ಒಬ್ರು ತುಂಬಾ ಪ್ರೆಗ್ನೆಂಟ್ ಆಗ್ಬೇಕಾಗಿದ್ರೆ, ದಪ್ಪ ಆಗಿದ್ದು, ಹೊಟ್ಟೆ ತುಂಬಾ ಇತ್ತು ಅವ್ರದ್ದು. ಅವ್ರನ್ನ ನೋಡಿನೇ ಫಿಕ್ಸ್ ಆಗ್ಬಿಟ್ಟೆ ನಾನ್ ಸೇರ್ಲೇಬೇಕು. ಓಕೆ. ನಮ್ ಹಸ್ಬೆಂಡ್ ನನಗ್ ಗೊತ್ತಿಲ್ಲ ನಾನ್ ಸೇರ್ಸು, ನಿನ್ ಹಾ. ಕೈಯಲ್ಲಿ ಆಗುತ್ತಾ, ಏನಾದ್ರು ಅವ್ರು ಪೌಡರ್ ಕೊಡ್ತಾರೇನೋ ಅಂದ್ರು. ಆಮೇಲೆ ನೀವೆಲ್ಲಾ ಹೇಳಿದೀರಾ ಫುಡ್ಡು ಹ್ಮ್. ಇದ್ರಲ್ಲೇ ಇನ್ನೊಂದು ಬೇರೆ ಕಡೆ ಇರೋರೆಲ್ಲಾ ಮಾಡಿದಾರಲ್ವಾ, ಹ್ಮ್. ಅದಕ್ಕಿಲ್ಲ ನಾನ್ ಮಾಡ್ತೀನಿ, ನಾನ್ ಸೇರ್ಸ್ಬೇಕು ನೀನು ಅಂತ ಹೇಳಿದಕ್ಕೆ ಹ್ಞೂ ಸರಿ ಮನೇಲಿ ಎಕ್ಸರ್ಸೈಸ್ ಮಾಡ್ತಾ ಇದ್ರಾ? ಮನೇಲೆ ಸರ್, ಮನೇಲೆ. ಎಷ್ಟು ಅಂದ್ರೆ ಈಗ, ಅಂದ್ರೆ ಯಾವ ಟೈಮಲ್ಲಿ ಮಾಡ್ತಾ ಇದ್ರಿ ಎಕ್ಸರ್ಸೈಸ್? ನಾನು ಫಸ್ಟ್ 2 ಟೈಮ್ ಮಾಡ್ತಾ ಇದ್ದೆ. ಮ್ಯಾಮ್ ಬಂದು ಬೈದ್ರು, ಅಷ್ಟೊಂದು ಬಾಡಿಗೂ ಪೇನ್ ಕೊಡ್ಬಾರ್ದು ಗೀತಾ, 1 ಟೈಮ್ ಮಾಡ್ಕೋ ಸಾಕು ಅಂತ. ಮೈಗ್ರೇನ್ ತಲೆನೋವಿತ್ತು ಮ್ಯಾಮ್, ಇವಾಗ ನನ್ಗೆ ಅದ್ ಮೈಗ್ರೇನೇ ಇಲ್ಲ ಮ್ಯಾಮ್. ಊಟ ನೀರು ಎಲ್ಲಾದ್ರನಿಂದಾನೇ ಇರ್ಬೋದೇನೋ. ನನ್ ಮೈಗ್ರೇನ್ ಟ್ಯಾಬ್ಲೆಟ್ ಅಂತೂ ಡೈಲಿ ಹಾಕೊಂತ ಇದ್ದೆ. ಓಕೆ. ಇವಾಗ ತುಂಬಾ ಜನರಿಗೆ ತುಂಬಾ ಜನರಿಗೆ ಮೈಗ್ರೇನ್ ಪ್ರಾಬ್ಲಮ್ ಸರಿ ಹೋಗುತ್ತೆ ಆಕ್ಚುಲಿ, ವಿತ್ ಸ್ವಲ್ಪ ರುಟೀನ್ ಎಲ್ಲ ಸರಿ ಮಾಡಿದಾಗ. ತುಂಬಾ ಸುಮಾರು ಜನ ಹೇಳಿದ್ದಾರೆ ಆತರ, ಮೈಗ್ರೇನ್ ಪ್ರಾಬ್ಲಮ್ ಇತ್ತು ಸರಿ ಹೋಯ್ತು ಅಂತ. ನಮ್ಗ್ ಸರಿ ಹೋಯ್ತು ಸರ್. ಹ್ಮ್. ಅದು ತೋರಿಸ್ದೇ ಇರೋ ಬಟ್ ಹಾಸ್ಪಿಟ್ಲ್ ಇನ್ನ ಇಲ್ಲ ಸ್ವಲ್ಪ ಸರ್. ಕಡಿಮೆ ಮಾಡ್ಬೇಕು ಅಂತಿದ್ಯಾ? ಹಾ ಸರ್, 155, ಇನ್ನು 5 kg ಅಷ್ಟೇ. ನನ್ನ ಹೈಟ್ಗೆ ಅಂದ್ರೆ ಅಷ್ಟಿದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರ ಹತ್ರ ಹೇಳ್ತಾನೆ ಇದ್ದೆ ಸರ್, ನನ್ಗೆ ಏನು ಹೇಳಕ್ಕಿಲ್ಲ ಮ್ಯಾಮ್, ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ನನ್ ಜೊತೆ, ಅದಾದ್ರೂ ಹೇಳ್ಬೇಕು ಮ್ಯಾಮ್ ನಾನ್ ಸಣ್ಣಾಗಿ ಅಂತ ನಗಿತಿದ್ರು ಮ್ಯಾಮ್ ಅವಾಗ. ಎಲ್ಲಿ ತುಂಬಾ ಕೇಳ್ತಿರೋರು, ಯಾವಾಗ ಇಂಟರ್ವ್ಯೂ ತಗೋತೀರಾ, ಯಾವಾಗ ಸರ್ ನ ಮಾತಾಡ್ಸೋದು, ನಿಮ್ನ ನೋಡ್ಬೇಕು, ಯಾವಾಗ ನೋಡ್ಬೇಕು ಅಂತ ಎಕ್ಸೈಟ್ಮೆಂಟ್. ತುಂಬಾ ಚೇಂಜಸ್ ಐತೆ ಸರ್. ಅಂದ್ರೆ ನನ್ನ ಎಲ್ಲಾರುನು ಏನ್ ಕುಡ್ದೆ ಏನ್ ಆದ್ರೆ ಈ ತರ ಅಂದ್ರೆ ಯಾರು ನಂಬಲ್ಲ ಮ್ಯಾಮ್. ಓ ನಮ್ಗೇನ್ ಕಿವಿಲ್ ಹೂವ ಇಡ್ತೀಯ ನೀನು ಅಂದ್ರೆ ಸ್ವಲ್ಪ ಓದಿರೋರಾದ್ರೆ ಅರ್ಥ ಮಾಡ್ಕೊಂತಾರೆ, ಈ ಎಜುಕೇಶನ್ ಇಲ್ದಿರೋರೆಲ್ಲ ಹ್ಞೂ ಸರಿ ಅಂದ್ಬಿಟ್ಟು ನಾನ್ ಸುಮ್ನೆ ಬಂದ್ಬಿಡ್ತೀನಿ, ಯಾರನ್ನೂ ಒಪ್ಸಕ್ ಹೋಗಲ್ಲ ನಾನು. ಅದೇ, ಈಗ ಎಜುಕೇಶನ್ ಇಲ್ಲದೆ ಇರೋರೇ ಈ ಶೇಕ್ ಮಾರೋರ್ದೆಲ್ಲ ಟಾರ್ಗೆಟ್. ಅನ್ಎಜುಕೇಟೆಡ್ ಗಳನ್ನೇ ಅವ್ರಿಗೆ ಕಸ್ಟಮರ್ಗಳು. ಶೇಕ್ ಮಾರೋರು, ಊಟ ಬಿಟ್ಟು ಕುಡಿಯೋದು ಅನ್ನೋದೇ ಅನ್ಎಜುಕೇಟೆಡ್ ಗಳು ನಾನು ನಂಬೋದು. ಒಂದ್ಸರಿ ಹೋಗ್ಬಿಟ್ಟಿದ್ದೆ ಸರ್, ಇಲ್ಲೇ ಡೈನಿಂಗ್ ಕೊಟ್ಟೆಲೆ ಪಕ್ಕನೆ ಕೊಡ್ತಿದ್ರು. ಹಾ. ಹೋಗ್ಬಿಟ್ಟು ಆಮೇಲೆ ಆ ರೀಸೆಂಟ್ ಅಲ್ಲೇ ಯಾರೋ ಏನೋ ಕುಡ್ದಿ ತೀರೋದ್ರು ಅಂತ ನ್ಯೂಸ್ ಬಂತು ತಮಿಳ್ನಾಡಲ್ಲಿ. ಓಕೆ. ಆಮೇಲೆ ನಮ್ಮ ಹಸ್ಬೆಂಡ್ ಪರವಾಗಿಲ್ಲ, ದುಡ್ಡೋದ್ರು ಪರವಾಗಿಲ್ಲ ಬಂದ್ಬಿಡಮ್ಮ, ಹಾ. 10,000 ಕಟ್ಬಿಟ್ಟು ಒಂದೇ ದಿನ ಹೋಗಿ ಗ್ರೀನ್ ಟೀಯೋ ಏನೋ ಕೊಟ್ಟಿದ್ರು ಅವರು ಅಷ್ಟೇ ಫಸ್ಟ್ ಡೇ. ಓಕೆ. ಸೆಕೆಂಡ್ ಡೇನೇ ನ್ಯೂಸ್ ಗೊತ್ತಾದ್ಮೇಲೆ ಪರವಾಗಿಲ್ಲಮ್ಮ, ದುಡ್ಡೋದ್ರು ಪರವಾಗಿಲ್ಲ ಬಂದ್ಬಿಡು, ಬೇಡ ನಮ್ಗದು ಅಂದ್ರು. ಆಮೇಲೆ ಹೋಗ್ಲಿಲ್ಲ. ಸರಿ ಸರಿ, ಒಳ್ಳೇದಾಯ್ತು. ಇವಾಗ ಅಟ್ಲೀಸ್ಟ್ ನ್ಯಾಚುರಲ್ ಫುಡ್ ತಿಂದು ಮೇಂಟೈನ್ ಮಾಡೋದು ಹೆಂಗೆ ಅಂತ ಕಲ್ತಿದ್ದೀರಲ್ಲ. ಸರ್ ನಮ್ ಯಜಮಾನ್ರಂತೂ ನಿಮ್ದೇ ಯಾವ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದು ನೋಡ್ ಬಾ ಇಲ್ಲಿ ಮಕ್ಳಿಗೆ ಈ ತರ ಮಾಡ್ಕೊಡು, ಮಕ್ಳು ಈ ತರ ತಿನ್ಬೇಕು ಅಂತ ಕೇಳ್ತಾ ಇರ್ತಾರೆ ಸರ್. ಹೌದಾ? ಸೂಪರ್. ಅಂದಿದ ತಕ್ಷಣನೇ ಸುಸ್ತಾಯ್ತಾ ಇತ್ತು, ತಿಂದ್ಬಿಟ್ಟು ಒಂದ್ ಅಜ್ಜೆನೂ ಓಡಾಡ್ತಿರ್ಲಿಲ್ಲ ಸರ್. ಸೋಫಾ ಮೇಲೆನೆ ತಿನ್ನು, ಸೋಫಾ ಮೇಲೆನೆ ಮಲಗು. ಡೇ ಡೇ ಫಸ್ಟ್ ಡೇ ಎಕ್ಸರ್ಸೈಸ್ ಮಾಡಿದ್ರೆ ಡೇ ಫುಲ್ ಜೋಶಲ್ಲೇ ಇರ್ತಾ ಇದ್ದೆ ಸರ್. ಸೂಪರ್. ಟೈರ್ಡ್ನೆಸ್ ಇವಾಗ ಏನಾದ್ರು ಒಂದಿನ ಮಾಡಿಲ್ಲ ಅಂದ್ರೂ ಆ ಡೇ ಫುಲ್ಲು ಒಂಥರ ಏನೋ ಟಯರ್ಡೇ ತುಂಬಾ ಇರ್ತೈತೆ ಸರ್.
ಅದಕ್ಕೆ ಹೌದು. ಮಾಡ್ಕೊಬಿಡ್ತೀನಿ. ಫ್ಯಾಮಿಲಿ ಡಾಕ್ಟರ್ ಮ್ಯಾಮ್ ಗುಣಮಲ್ಲಿ. ಗೀತಾ ಇದು ಹ್ಮ್. ನೀವೇನಾ ಅಂದ್ರು. ಹ್ಮ್ ಮ್ಯಾಮ್ ನಾನೇ. ಏನ್ ಇಷ್ಟು ಸಡನ್ ಅಲ್ಲಿ ಇಷ್ಟು ಚೇಂಜ್? ಅವ್ರು ಕನ್ನಡನೇ ಮಾತಾಡ್ತಾರೆ ಮ್ಯಾಮ್. ಈ ತರ ಆಮೇಲೆ ಸರ್ ಪ್ರೊಫೈಲ್ ಎಲ್ಲ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿಸ್ತೆ ಮ್ಯಾಮ್, ಇವ್ರೆ ನಮ್ ಮ್ಯಾಮ್ ಹ್ಮ್. ಇವ್ರೆ. ಆಮೇಲೆ ಫೋಟೋಸ್, ಫುಡ್ ಫೋಟೋಸ್ ಎಲ್ಲ ಇತ್ತು ಮ್ಯಾಮ್, ನೋಡಿಸ್ದೆ. ಹ್ಮ್. ಗುಡ್, ನೀನ್ ವೆರಿ ಗುಡ್ ಅಮ್ಮ, ನೀನ್ ಅನ್ಕೊಂಡಿದ್ ಬಿಡಲ್ಲ ಅಲ್ವಾ. ಅವ್ರ ಹತ್ರ ಫಸ್ಟ್ ಕೇಳಿದ್ದೆ ಮ್ಯಾಮ್ ನಾನು, ಲೋ ಬಿ ಪಿ ಆಗಿ ನಿಮ್ಗೆ ಫೈಲ್ ಕಳ್ಸಿದ್ನಲ್ಲ, ಅವತ್ತೇ ಹೋಗಿನೇ ನಾನು ಹಂಗೆ ಸೇರಿದ್ದು. ಇದಕ್ಕೆ ಬೇರೆ ಪ್ರಾಬ್ಲಮ್ ಇಲ್ಲರಾ, ಈ ತರ ಏನಾದ್ರು ಸೇರ್ಕೋ ಅಂತ ಅವರೇ ಸಜೆಸ್ಟ್ ಮಾಡಿದ್ರು ಮ್ಯಾಮ್. ರಿಂಕಲ್ಸ್ ಆಗ್ಬಿಡುತ್ತೆ ನಂಗೆ. ಅವಾಗ ಇದೆಲ್ಲ ರಿಂಕಲ್ಸ್ ಇತ್ತು ಸರ್, ತುಂಬಾ ಇತ್ತು ಸರ್. ಇಷ್ಟು ಶೈನಿಂಗ್ ಫೇಸ್ ಫುಲ್ ಸ್ಲಿಮ್ ಆದ್ಮೇಲೆನೆ ಫೇಸ್ ಶೈನಿಂಗ್ ಬಂದಿದ್ದು. ಎಲ್ಲಾರುನು ಇವಾಗ ನನ್ ಬರೀ 28 ಏನ್ ನಿಂಗ್ 35-40 ಇದ್ದಂಗೆ ಇದೆಯಾ ಗೀತಾ ಅನ್ನೋರು ಸರ್ ಅವಾಗ, ದಪ್ಪ ಇರಬೇಕಾದ್ರೆ. ಓಕೆ. ಇವಾಗ ನನ್ ದೊಡ್ಡ ಮಗುನು ನನ್ನ ನೋಡಿದ್ರೆ, ಇಷ್ಟ ದೊಡ್ಡ ಮಗು ಅವನ ನಿನ್ಗೆ ಅಂತ ಕೇಳ್ತಾರೆ ಸರ್, ಹೊಸ್ದಾಗಿ ಯಾರಾದ್ರೂ ಪರಿಚಯ ಆಗೋರು. ಅವ್ರಿಗೂ ಖುಷಿ ಅಲ್ವಾ, ನೀವು ಕಷ್ಟಪಟ್ಟು ಮಾಡಿದ್ರೆ. ಎಲ್ಲರೂ ಈಗ ಮದುವೆ ಆದ್ಮೇಲೆ ದಪ್ಪ ಆದ್ಮೇಲೆ ಹಂಗೆ ಬಿಟ್ಬಿಡ್ತಾರಲ್ವಾ, ನೀವು ಅಯ್ಯೋ ಕಷ್ಟಪಟ್ಟು. ನನ್ನ ಜಾಸ್ತಿ ಅವರೇ ಸರ್. ನೋಡಮ್ಮ ಏನಾದ್ರು ನೋಡಮ್ಮ, ಯಾಕೆ ನಿಂಗ್ ಕಾಯಿಲೆ ಜಾಸ್ತಿ ಆಯ್ತು, ಫಸ್ಟ್ ಎಷ್ಟು ಹೆಲ್ದಿ ಆಗಿದ್ದೆ, ಇವಾಗ ತುಂಬಾ ದಪ್ಪ ಆಗ್ಬಿಟ್ಟಿದ್ಯಾ, ಅದಕ್ಕೆ ನೀನ್ ಮೋಸ್ಟ್ಲಿ ಹಾಸ್ಪಿಟ್ಲ್ಗೆ ಹೋಗ್ತಾನೆ ಇರ್ಬೇಕು ಸರ್. ಟಯರ್ಡು ಗ್ಲೂಕೋಸ್ ಹಾಕ್ದಿರ ಇರೋ 1 ವೀಕ್ ಒಂದ್ಸರಿ ಸರ್, ಒಂಥರ ದೇವಸ್ಥಾನಕ್ಕೆ ಹೋಗಿ ಬರೋ ತರ ಆಗ್ಬಿಟ್ಟಿತ್ತು ಸರ್ ಗುಣಮ್ಮ ಹಾಸ್ಪಿಟ್ಲ್ಗೆ. ಓಕೆ. ಮೊನ್ನೆ ಫ್ಯಾಮಿಲಿ ಮ್ಯಾಮ್ ಬಂದು, ಓ ಸ್ಲಿಮ್ ಆಗಿರೋದಕ್ಕೆ ಹಾಸ್ಪಿಟ್ಲ್ ಕಡೆ ಬಂದಿಲ್ಲ ಅಂತ ಕೇಳಿದ್ರು. ಹೌದು ಮ್ಯಾಮ್ ಅಂತಂದೆ, ನಗದ್ರು ಸರ್. ಓಕೆಪ್ಪ, ಅಡ್ಜಸ್ಟ್ ಮಾಡ್ಕೊಂಡ್ ಅಂದ್ರೆ ಮನೇಲಿ ಹೆಲ್ದಿ ಮಾಡ್ಕೋಗಿ ಸರ್. ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿದಿರಲ್ಲ, ಅದಕ್ಕೆ ಏನು ತೊಂದ್ರೆ ಆಗಿಲ್ಲ ನಿಮಗೆ. ಹಾ ಎಲ್ಲ ಸರ್. ಇಲ್ಲ ಏನೇನು ಸರ್, ಶಾರ್ಟ್ ನಾನು ಕಟ್ ಮಾಡಕ್ ಊಟದ ಹೋಗ್ಬೇಡಿ. ಪ್ಲೇಟ್ ನೋಡಿ ನಮ್ ಮ್ಯಾಮ್ ಶಾಕ್ ಸರ್. ಅಲ್ಲಿ ಗುಣಮಲ್ ಹಾಸ್ಪಿಟ್ಲ್ ಅಲ್ಲಿ ನೋಡ್ತೆ, ಈ ತರ ಎಲ್ಲ ಹೇಳಿದ್ರ ನಿಮ್ಗೆ? ಗುಡ್ಡಮ್ಮ ಇಷ್ಟು ತರ ಮಾಡ್ಕೊಂತೀಯ, ಪರವಾಗಿಲ್ಲ ಅಂತ ಹೇಳಿದ್ರು ಸರ್. ಥ್ಯಾಂಕ್ ಯು ನಿಮ್ ಜರ್ನಿ ಶೇರ್ ಮಾಡಿದ್ದಕ್ಕೆ. ಓಕೆ. ಮತ್ತೆ ನಾನ್ ನಿಮ್ಗೆ ಥ್ಯಾಂಕ್ ಯು ಹೇಳ್ಬೇಕು ಸರ್. ನೀವ್ ಆತರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ ಅಂದಿದ್ರೆ ನಮ್ಮಂತವ್ರಿಗೆಲ್ಲ ತುಂಬಾ ಕಷ್ಟ ಆಯ್ತಾಯ್ತು ಸರ್. ಇನ್ನು ಒಂದ್ 5 kg ಕಡಿಮೆ ಮಾಡಿ ಮೇಂಟೈನ್ ಮಾಡಿ ಹೋಗಿ. ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಲಿಮ್ ಇದ್ರೆ ನೀವು ಚೆನ್ನಾಗಿ ತಿಂದು ಮೇಂಟೈನ್ ಮಾಡ್ಬೋದು. ನೋಡಿದ್ರಲ್ಲ ಗೀತಾ ಅವರ ವೆಯ್ಟ್ ಲಾಸ್ ಜರ್ನಿ ವಿಡಿಯೋನ. ಅವರು ತಮಿಳ್ನಾಡಲ್ಲಿ ಇರೋದು. ಅಲ್ಲಿಂದಲೇ ನಮ್ಮ ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಆಲ್ಮೋಸ್ಟ್ ಒಂದು 18 kg ಅಷ್ಟು ವೆಯ್ಟ್ ಲಾಸ್ ಮಾಡಿದ್ದಾರೆ ಒಂದ್ 4 ರಿಂದ 5 ತಿಂಗಳಲ್ಲಿ. ಸೊ ಇದೇ ರೀತಿ ಯಾವುದೇ ಊರಿಂದ, ಯಾವುದೇ ಜಾಗದಿಂದ ನೀವು ಡಯಟ್ ಅಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿ ಫಿಟ್ ಆಗ್ಬೋದು. ಸೊ ನಿಮಗೂ ನಮ್ಮ ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಅಂತ ಇಷ್ಟ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.